ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜ್ಯೋತಿ ಜಗದೀಶಚಾರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜ್ಯೋತಿ ಜಗದೀಶಚಾರಿಯವರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ನೆರೆದಿದ್ದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಂತಸ ಮುಗಿಲು ಮುಟ್ಟಿತ್ತು. ನೂತನ ಅಧ್ಯಕ್ಷರಿಗೆ ಭವ್ಯ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಲಾಯಿತು. ಇದೇ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜಯಘೋಷ ಕೂಗಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿರಲಿಗಿ ಕೃಷ್ಣಾರೆಡ್ಡಿ, ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಪ್ರಮುಖ ಮುಖಂಡರಾದ ಹುಳ್ಳಳ್ಳಿ ಶ್ರೀನಿವಾಸ್, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಬಿಬಿಐ ರಾಜು, ಲಕ್ಷ್ಮೀ ಸಾಗರ ಬಾಬುರೆಡ್ಡಿ, ವರದರಾಜ್, ರಾಮಸಾಗರ ನಾರಾಯಣರೆಡ್ಡಿ, ಮರಿಯಣ್ಣ, ನಂಜಾರೆಡ್ಡಿ, ಜಯಪ್ರಕಾಶ್ ಹಾಗೂ ಮುರಳಿ ಉಪಸ್ಥಿತರಿದ್ದರು. ಅಲ್ಲದೆ ಪುರಸಭೆಯ ಉಪಾಧ್ಯಕ್ಷೆ ಮಂಜುಳಾ ಹಾಗೂ ಪುರಸಭೆಯ ಸಮಸ್ತ ಸದಸ್ಯರು, ಬಿಜೆಪಿ ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡು ನೂತನ ಅಧ್ಯಕ್ಷರಿಗೆ ಸಾಥ್ ನೀಡಿದರು. ಈ ಚಂದಾಪುರ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ಶ್ರಮಿಸಲಾಗುವುದೆಂದು ನೂತನ ಅಧ್ಯಕ್ಷ ಜ್ಯೋತಿ ಜಗದೀಶಚಾರಿ ತಿಳಿಸಿದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆಯಲ್ಲಿ ಈಗಾಗಲೇ ಅಧ್ಯಕ್ಷರ ಖಾಲಿಯಾಗಿತ್ತು. ಅಂದರೆ ಈ ಹಿಂದೆ ಇದ್ದಂಥ ಶಾರದಾ ವರದರಾಜ್ ಅವ್ರದ ಅಧ್ಯಕ್ಷರಾಗಿದ್ದರು. ಅವ್ರ ನಂತರದಲ್ಲಿ ಖಾಲಿಯಾಗಿದ್ದುದೇ ಅಧ್ಯಕ್ಷರದು. ಹೀಗಾಗಿ ಜ್ಯೋತಿ ಜಗದೀಶ್ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರಿಗೆ ಎಲ್ಲ ಸದಸ್ಯರು ಸಹ ಅವರ ಬೆಂಬಲಕ್ಕೆ ನಿಂತು ಅವರ ಅಧ್ಯಕ್ಷರಾಗಲು ಅವರ ಮತವನ್ನು ಚಲಾಯಿಸಿದ್ದಾರೆ. ಆ ಸದಸ್ಯರಿಗೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ, ಅಧ್ಯಕ್ಷರಿಗೆ ಅವರು ಸಹಕರಿಸಿದಂಥ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ಕಾರ್ಯಕರ್ತ ಬಂಧುಗಳು ಎಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಶಕ್ತಿ ಭಗವಂತ ಆ ಅಧ್ಯಕ್ಷರಿಗೆ ಜ್ಯೋತಿ ಜಗದೀಶ್ ಅವ್ರಿಗೂ ಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನೂತನವಾಗಿ ಆಯ್ಕೆಯಾಗಿದ್ದಂಥ ಅಧ್ಯಕ್ಷರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಶುಭಾಶಯಗಳು ತಿಳಿಸಲಿಕ್ಕೆ ಬಯಸ್ತೇವೆ. ಭಾರತೀಯ ಜನತಾ ಪಕ್ಷದಿಂದ ಶಾರದಾ ವರದರಾಜ್ ಅವರು ಕಾರಣಾಂತರದಿಂದ ತಮ್ಮ ರಿಸೈನ್ ಲೆಟರನ್ನು ಕೊಟ್ಟಿರ್ತಾರೆ. ಅವರ ಜಾಗಕ್ಕೆ ನಮ್ಮ ಎಲ್ಲ BJP ಕಾರ್ಯಕರ್ತರು, ನಮ್ಮ BJP ನಾಯಕರುಗಳು ಮತ್ತು ನಮ್ಮ ಪುರಸಭೆ ಎಲ್ಲ BJP ಸದಸ್ಯರು ಒಗ್ಗಟ್ಟಿನಿಂದ ಜ್ಯೋತಿ ಜಗದೀಶಾಚಾರ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಈ ಪುರಸಭೆಯ ಮುಂದಿನ ಅಧ್ಯಕ್ಷರು ತಮ್ಮ ಪುರಸಭೆಯನ್ನು ಅನ್ಯೂನ್ಯವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಇದು ಮಾಡ್ತೀವಿ. ಅದು ನಮ್ಮ ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ. ನಮ್ಮ ಚಂದಾಪುರ ಪುರಸಭೆಯ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಶಾರದಾ ವರದರಾಜ್ ಅವರು ರಾಜೀನಾಮೆ ಆದಮೇಲೆ ಈಗ ನಮ್ಮ ಜ್ಯೋತಿ ಜಗದೀಶಾಚಾರಿ ಅಂತ ಅವರನ್ನು ನಮ್ಮ ಒಟ್ಟಾರೆ ಎಲ್ಲ ನಮ್ಮ ಪುರಸಭೆ ಸದಸ್ಯರು ಆಯ್ಕೆ ಮಾಡಿರ್ತಾರೆ. ಅವಿರೋಧವಾಗಿ ಆಯ್ಕೆ ಆಗಿರ್ತದೆ. ಇವರನ್ನು ನಮ್ಮ ಪುರಸಭೆ ಸದಸ್ಯರನ್ನಾಗಿ ಇಲ್ಲಿನ ನಮ್ಮ ಪುರಸಭೆ ವ್ಯಾಪ್ತಿಯ ಹಿರಿಯರು, ಮಾರ್ಗದರ್ಶಕರು, ನಮ್ಮ ರಾಮಸಾಗರ ನಾರಾಯಣ ರೆಡ್ಡಿಯವರು, ನಮ್ಮ ಚಂದಾಪುರ ನಾಗರಾಜ್ ರೆಡ್ಡಿಯವರು ಮರಿ, ನಮ್ಮ ಮಂಡಲ ಉಪಾಧ್ಯಕ್ಷರಾದ ಮಂಡಲ ಮಾಜಿ ಅಧ್ಯಕ್ಷರಾದ ನಮ್ಮ ಬನಹಳ್ಳಿ ಬಿಬಿಐ ರಾಜು ಅವರು, ಮುನ್ರೆಡ್ಡಿ ಅವರು, ಇನ್ನು ಕೃಷ್ಣಾರೆಡ್ಡಿಯವರು, ನಮ್ಮ ಇನ್ನೂ ಹೆಚ್ಚಿನ ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ನಿನ್ನೆಯಿಂದ ನಾವೆಲ್ಲ ಕೂತು ಮಾತಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಆಗಿರ್ತಕ್ಕಂಥ ಜ್ಯೋತಿ ನಮ್ಮ ಜಗದೀಶಾಚಾರ್ಯ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಪಕ್ಷದ ಕಾರ್ಯಕರ್ತರು, ಇಲ್ಲಿ ಪುರಸಭೆ ಸದಸ್ಯರು ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸೋದರಿ ಜ್ಯೋತಿ ಜಗದೀಶಾಚಾರ್ಯ ಅವರಿಗೆ ನಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಪಕ್ಷದ ಭರವಸೆ. ಅದೇ ಥರ ನಡ್ಕೊಳ್ತಾರೆ ಅಂತ ನಮ್ಮ ಒಟ್ಟಾರೆ ಅಭಿಪ್ರಾಯ. ಸರ್, ಆನೇಕಲ್ಲಲ್ಲಿ
ಮೊನ್ನೆ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಆ ಪ್ರತಿಭಟನೆ ವಿರುದ್ಧವಾಗಿ ಒಂದು ದೂರು ದಾಖಲಾಗಿದೆ ಆನೇಕಲ್ ಠಾಣೆಯಲ್ಲಿ. ಒಂದು ಪಕ್ಷದ ಅಧ್ಯಕ್ಷರಾಗಿ ಹೇಗೆ ಅದನ್ನು ನಿಭಾಯಿಸ್ತೀರಿ? ದೂರು ದಾಖಲಾಗಿರೋ ವಿಚಾರ ಮಾಹಿತಿ ಬಂದಿದೆ. ಈಗಾಗಲೇ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ನಮ್ಮ ಹಿರಿಯರ ಹತ್ರ ನಾವು ಅದನ್ನ ಬಗ್ಗೆ ಮಾತಾಡಿದ್ದೀವಿ. ಅವರು ಸೂಕ್ತ ಸಲಹೆ ಇನ್ನೂ ನಮಗೆ ಕೊಡಲಿಲ್ಲ. ಸೂಕ್ತ ಸಲಹೆ ಕೊಟ್ಟ ಮೇಲೆ ನಾವು ಕಾರ್ಯಕ್ರಮದಲ್ಲಿ ಈ ಕಾರ್ಯಗಳಲ್ಲಿ ನಾವು ಕೂತು ಮಾತಾಡ್ತೀವಿ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಅದು ಕುಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಜ್ಯೋತಿ ಜಗದೀಶಾಚಾರ್ಯರವರಿಗೆ ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಹ ಆಲಿಸಿ ಅವರಿಗೆ ಪರಿಹಾರ ನೀಡಬೇಕು. ಮೊದಲನೇದಾಗಿ ನಮ್ಮ ಚಂದಾಪುರ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಾರೆ ಮತ್ತು ಎಲ್ಲ ಸದಸ್ಯರನ್ನು ಜೊತೆಯಲ್ಲಿ ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಚಂದಾಪುರ ಪುರಸಭೆಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ ಅನ್ನೋ ಭರವಸೆಯೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಶಾರದಾ ವರದರಾಜ್ ಅವರು ರಾಜೀನಾಮೆ ಕೊಟ್ಟ ನಂತರ ಇವತ್ತು ನಮ್ಮ ಎಲ್ಲ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರನ್ನು ಒಗ್ಗೂಡಿಸಿ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಉಳ್ವಳ್ಳಿ ಶ್ರೀನಪ್ಪನವರು ಇರ್ಬೋದು, ಇವತ್ತು ನಾಣಸ್ವಾಮಿಯವರು ಇರ್ಬೋದು, ನಮ್ಮ ಮಂಡಲ ಅಧ್ಯಕ್ಷರ ಮುಖಾಂತರ ಇಡೀ ಚಂದಾಪುರ ಗ್ರಾಮದ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಒಮ್ಮತವಾಗಿ ಇವತ್ತು ಜ್ಯೋತಿ ಜಗದೀಶ್ರವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಆ ಒಂದು ಸಮಾಧಾನಕರವಾದ ವಿಚಾರ. ಯಾಕಂದರೆ ಒಮ್ಮತವಾಗಿ ಒಂದು ಮಾಡೋದು ಅಂದರೆ ಅದು BJP ಪಕ್ಷಕ್ಕೆ ಮಾತ್ರ ಸಾಧ್ಯ. ಅದು ಯಾಕಂದರೆ ಇದಕ್ಕೆ ಹೈಕಮಾಂಡ್ ಇಲ್ಲ. ಇಲ್ಲಿ ನಮ್ಮ ಸದಸ್ಯರ ಹೈಕಮಾಂಡು, ನಮ್ಮ ನಾಯಕರೇ ಹೈಕಮಾಂಡು, ನಮ್ಮ ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಯಾರಿದ್ದಾರೆ ಅವರೇ ಹೈಕಮಾಂಡು. ಹಾಗಾಗಿ ನಮ್ಮ ಚಂದಾಪುರದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಒಮ್ಮತವಾಗಿ ಇವತ್ತು ಆಯ್ಕೆಯಾಗಿರುವಂಥ ಒಂದು ನಮ್ಮ ಚಂದಾಪುರ ಏನು ಅಧ್ಯಕ್ಷರ ಜ್ಯೋತಿ ಬಸವರಾಜವರು ಜಗದೀಶ್ರವರು ಮುಂದಿನ ದಿನಗಳಲ್ಲಿ ಏನು ಹಿಂದೆ ಶಾರದಾ ವರದರಾಜವರು ಏನು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ, ಅದೇ ರೀತಿ ಇವರು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಜೊತೆಯಲ್ಲಿಟ್ಟುಕೊಂಡು ಅವರು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದಿವಸ ಚಂದಾಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಶೋಭಾ ಜಗದೀಶಾಚಾರ್ಯ ಜ್ಯೋತಿ ಜಗದೀಶಾಚಾರ್ಯ ಅವರಿಗೆ ನಮ್ಮ BJP ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ BJP ಹಿರಿಯ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಈ ಶ್ರೀಯುತ ಎ ನಾರಾಯಣಸ್ವಾಮಿಯವರು ಮತ್ತು ಉಳ್ಳಳ್ಳಿ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಏನು ಇವತ್ತು ನಡೀತು. ನಮ್ಮ ಪುರಸಭೆಯ 17 ಸದಸ್ಯರು ಹಾಜರಿದ್ದು, ನಮ್ಮ BJP ಬೆಂಬಲಿತ 17 ಸದಸ್ಯರು ಹಾಜರಿದ್ದು ಜ್ಯೋತಿ ಜಗದೀಶಾಚಾರ್ಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ನಡೆಸ್ತೀವಿ. ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇದು ಉತ್ತಮ ಪುರಸಭೆಯನ್ನಾಗಿ ಚಂದಾಪುರ ಪುರಸಭೆಯನ್ನು ನಡೆಸ್ಕೊಂಡು ಹೋಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀವಿ. ಏನು ಈ ದಿನ ಚಂದಾಪುರ ಪುರಸಭೆಯ ಅಧ್ಯಕ್ಷರ ಚುನಾವಣೆ ನಡೀತು. ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಚಂದಾಪುರ ಪುರಸಭೆಯ ಸದಸ್ಯರಿಗೂ ಹಾಗೂ ನನ್ನೆಲ್ಲ ಹಿರಿಯ ನಾಯಕರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಹಿಂದೆ ಏನು ಶಾರದಾ ವರದರಾಜ್ ಅವರು ಏನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಅತ್ಯುತ್ತಮ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅಶೋಕಣ್ಣನವ್ರಿಗೂ ಮತ್ತು ಕೃಷ್ಣಣ್ಣನವ್ರಿಗೂ ಸೋಮಣ್ಣನವರಿಗೂ ಕಾರ್ಯಕರ್ತರಿಗೂ ಮರಿಯಣ್ಣನವರಿಗೂ ಎಲ್ಲರಿಗೂ ನಾರಾಯಣ ಸ್ವಾಮಿ ಅಣ್ಣನವರಿಗೂ ಎಲ್ಲರಿಗೂ ನನ್ನನ್ನು ಆಯ್ಕೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಜ್ಯೋತಿ ಜಗದೀಶ್ ಅವರಿಗೆ ನಮ್ಮ ಎಲ್ಲ ಸದಸ್ಯರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರೇನೇ ಉತ್ತಮ ಕೆಲಸಗಳು ಮಾಡಬೇಕಾದ್ರೂ ಅದಕ್ಕೆ ಸಹಕಾರ ನಾವು ಎಲ್ಲ 17 ಜನನೂ ಸದಸ್ಯರು ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ. ಹಾಗೆ ಈ ಚುನಾವಣೆಯಲ್ಲಿ ಭಾಗವಹಿಸಿದಂತಹ ನಮ್ಮ BJP ಮಂಡಲಾಧ್ಯಕ್ಷರಾದ ಅಶೋಕಣ್ಣನವರಿಗೂ ಮತ್ತು ನಮ್ಮ ಮುಖಂಡರಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಸದಸ್ಯರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಇವತ್ತು ಜ್ಯೋತಿ ಜಗದೀಶ್ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಅವರಿಗೆ ಶುಭವಾಗಲಿ ಅಂತ ಈ ದಿನ ಚಂದಾಪುರ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಜ್ಯೋತಿ ಜಗದೀಶ್ರವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಚಂದಾಪುರ ಪುರಸಭೆಯಲ್ಲಿ ನೂತನವಾಗಿ ಜ್ಯೋತಿ ಜಗದೀಶಾಚಾರ್ಯ ಅವರು ಆಯ್ಕೆಯಾಗಿರೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಚಂದಾಪುರ ಪುರಸಭೆಯಲ್ಲಿ ಏನು ಈ ಹಿಂದೆ ಅಧ್ಯಕ್ಷರು ಅವರ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದರು,
ಅದರ ಪ್ರಯುಕ್ತವಾಗಿ ಈ ದಿನ ಚುನಾವಣೆ ನಡೀತಾ ಇದೆ. ಅದರ ಅಂಗವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ BJPಯ ಎಲ್ಲ ಕಾರ್ಯಕರ್ತರಿಗೂ, ಮಂಡಲದ ಅಧ್ಯಕ್ಷರಾದಂತಹ ಅಶೋಕ್ ರೆಡ್ಡಿ ಅಣ್ಣನವರಿಗೂ, ಜೊತೆಗೆ ನಮ್ಮ ಚಂದಾಪುರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಾಬು ರೆಡ್ಡಿ ಅಣ್ಣನವರಿಗೂ, ಹಿರಿಯ ಎಲ್ಲ BJP ಕಾರ್ಯಕರ್ತರಿಗೂ, ನಮ್ಮ ವಾರ್ಡಿನ ಮತದಾರರಿಗೂ, ಹಾಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ಹಾಗೂ ಆನೇಕಲ್ನ ಶಾಸಕರಾಗಿದ್ದಂತಹ ನಾರಾಯಣ ಸ್ವಾಮಿ ಅಣ್ಣನವರಿಗೂ, ಜೊತೆಗೆ ಉಳ್ಳಳ್ಳಿ ಶ್ರೀನಿವಾಸ ಅಣ್ಣನವರಿಗೂ, ಜೊತೆಗೆ ಮುಖ್ಯವಾಗಿ ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕಾರ್ಯಕರ್ತರಿಗೂ, ನಮ್ಮ ವಾರ್ಡಿನ ಮತದಾರರಿಗೂ ಮತ್ತು ಕೌನ್ಸಿಲರ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಜ್ಯೋತಿ ಜಗದೀಶಾಚಾರ್ಯ ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಪಕ್ಷದ ಎಲ್ಲ BJP ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಈ ಅವರ ಅಧ್ಯಕ್ಷತೆಯಲ್ಲಿ ಆಗಿರೋದಕ್ಕೆ ಅನೇಕ ನಮ್ಮ ನಾಯಕರುಗಳು ಒಗ್ಗಟ್ಟಾಗಿ ಯಾವುದೇ ಗೊಂದಲ ಇಲ್ಲದೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಹಿಂದೆಯೂ ಸಹಿತ ನಮ್ಮ BJP ಆಡಳಿತ ಇತ್ತು. ಅವರ ಅಧ್ಯಕ್ಷತೆಯಲ್ಲಿ ನಮ್ಮ SRT ಅವರು ಅಧ್ಯಕ್ಷತೆಯಲ್ಲಿ ಇದು ಚುನಾವಣೆ ನಡೆದಿದೆ. ಮತ್ತು ಈ ಭಾಗದ ನಾಯಕರುಗಳಾದ ನಮ್ಮ ಕೃಷ್ಣಾರೆಡ್ಡಿ ಅವರು, ಸೋಮಶೇಖರ್ ಅವರು, BB ರಾಜು ಅವರು, ಮರಣ್ಣವರು, ಎಲ್ಲ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಅವರ ಅವಧಿಯಲ್ಲಿ ಎಲ್ಲ ಸದಸ್ಯರೊಂದಿಗೆ ಒಗ್ಗೂಡಿ ಕೆಲಸ ಮಾಡಲಿ, ಈ ಪುರಸಭೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರಿಗೆ ಶುಭವಾಗಲಿ. ಅವ್ರ ಮುಖಾಂತರ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳಿಗೂ ಶುಭವಾಗಲಿ. ಜೈ ಹಿಂದ್.